ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಬಟ್ಟೆ ಶಾಪಿಂಗ್ ಹೋಗೋಣ ಅಂತಂದು ಹೋಗ್ತಾ ಇದ್ವಿ. ಮೊನ್ನೆ ಎಲ್ಲ ಎಂಗೇಜ್ಮೆಂಟ್ ಆಗಿತ್ತಲ್ವ, ನವಂಬರಲ್ಲಿ ಎಂಗೇಜ್ಮೆಂಟ್ ಆಗಿದ್ದು, ಇನ್ನು ಮಾರ್ಚಲ್ಲಿ ಮದುವೆ ಇರೋದ್ರಿಂದ ಈಗೆಲ್ಲ ಸ್ವಲ್ಪ ಬಟ್ಟೆ ತೆಗಿಬೇಕಂದ್ರೆ ಸ್ವಲ್ಪ ಮುಂಚೆನೇ ತೆಗಿಬೇಕು. ಯಾಕಂದರೆ ಬ್ಲೌಸ್ ಸ್ಟಿಚಿಂಗ್ಸು ವರ್ಕಿಂಗ್ ಎಲ್ಲ ಇರುತ್ತಲ್ವ, ಸ್ವಲ್ಪ ಬೇಗನೆ ತೆಗೆದುಬಿಟ್ರೆ ಒಂದು ತಿಂಗಳು ಮುಂಚೆನೇ ತೆಗಿಯೋಣ ಅಂತಂದು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಅತ್ತೆ ಸಹ ನಾವೆಲ್ಲ ಹೊರಟಿದ್ದೀವಿ. ನಾನು ತುಮಕೂರಲ್ಲೇ ಪಿಕಪ್ ಮಾಡಿಕೊಂಡು ಇಲ್ಲಿ ಅತ್ತಿಗೆರ ಮನೆ ಹತ್ರ ತಿಂಡಿ ಮಾಡ್ಕೊಂಡು ಹೊರಡೋದು ಬೆಂಗಳೂರಿಗಲ್ವಾ ಅಂತಂದು ಬೇಗನೆ ಬಂದು ಬೇಗನೆ 10 ಗಂಟೆ ಒಳಗಡೆ ಬೆಂಗಳೂರಿಗೆ ಹೋಗ್ಬಿಡ್ಬೇಕು ಅಂತ ಹೊರಡ್ತಾ ಇದ್ದೀವಿ. ಅತ್ತಿಗೆ ಮತ್ತು ಅತ್ತೆ ಮಾವ ಮತ್ತು ವಧು ವರ ಇಬ್ಬರೂ ಮತ್ತು ಹುಡುಗಿ ತಾಯಿ ಸಹ ಬಂದಿದ್ದರು. ಅವರು ಸಹ ಬಟ್ಟೆ ಶಾಪಿಂಗಲ್ಲಿ ನೋಡ್ಕೊಂಬರೋಣ ಅಂತ. ನಾವಿನ್ನು ಬೆಂಗಳೂರಿಗೆ ಹೊರಟು ಬಿಟ್ಟರೆ ಬೇಗನೆ ಹೊರಡಬೇಕಲ್ವ, ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅನ್ಸ್ಬಿಟ್ಟು ನಾವು ಹೊರಟಿದ್ದು ಶನಿವಾರ. ಇದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದು ನಾಗಸಂದ್ರ ಗೇಟಲ್ಲೇ ಇಳ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋಯಿಂದ ಬರ್ತಾ ಇದ್ದೀವಿ. ಕಾರೆಲ್ಲ ಹಾಗೆ ಅಲ್ಲೇ ಚಿಕ್ಕಪೇಟೆಗೆ ಬರುತ್ತಂತೆ. ಚಿಕ್ಕಪೇಟೆಗೆ ಡೈರೆಕ್ಟು ಮೆಟ್ರೋಗೆ ಹೋಗಿದ್ವಿ, ಬೇಗನೆ ಆಗುತ್ತೆ ನಮಗೆ ಅಂತಂದು. ಈಸಿಯಾಗಿ ಹೋಗ್ಬಿಡ್ಬೋದು, ಯಾಕಂದರೆ ಅಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಳ್ಳೋದಕ್ಕಿಂತ ಮೆಟ್ರೋದಲ್ಲಿ ಹೋಗ್ಬಿಟ್ರೆ ಸೀದಾ ಚಿಕ್ಕಪೇಟೆಯಲ್ಲಿ ಇಳ್ಕೊಂಡು ಅಲ್ಲಿ ಶಾಪಿಂಗ್ ಮಾಡ್ಕೊಬೋದು. ಫಸ್ಟು ಕುಬೇರನ್ ಸಿಲ್ಕ್ಸ್ ಮತ್ತು ಸುದರ್ಶನ್ ಸಿಲ್ಕ್ಸ್ ಅಂತ ಶಾಪಿಂಗ್ ಹೋದ್ವಿ. ಅಲ್ಲೇನು ಅಷ್ಟೊಂದು ಕಲೆಕ್ಷನ್ ನಮ್ಗೆ ಇಷ್ಟ ಆಗಲಿಲ್ಲ. ಮತ್ತು ಕಲಾಮಂದಿಗೆ ಬಂದ್ವಿ. ಅಲ್ಲೇ ಲೈನಲ್ಲೇ ಇರುತ್ತೆ ಚಿಕ್ಕಪೇಟೆಯಲ್ಲಿ. ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು. ನಾವು ಎಷ್ಟು ಹುಡುಕ್ತೀವೋ ಬಟ್ಟೆ ಅಷ್ಟಿದೆ, ನೋಡ್ತಾ ಇರಬೇಕು ಅಷ್ಟೇ ಸ್ವಲ್ಪ ರೇಟು ಅದನ್ನು ಎಲ್ಲ. ಅಲ್ಲಿ ಎಲ್ಲ ಹೋಗ್ಬಿಟ್ಟು ಕಲಾಮಂದಿರಲ್ಲೇ ಹೋಗಿ ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಿದ್ದಂದರೆ ಕಲಾಮಂದಿರ ನಮಗೆ. ಈ ಸುದರ್ಶನ್ ಕುಬೇರನ್ ಸಿಲ್ಕ್ಸ್ ಎಲ್ಲ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಇನ್ನು ಏನೇನೋ ಮದುಮಕ್ಕಳಿಗೆ ಒಡವೆ ಆ ಥರ ಏನೋ ತೆಗೆಸ್ಕೊಂಡಿದ್ರೆ ಈ ಥರ ಇಲ್ಲಿ ಸ್ಯಾರಿಗೆ ಮ್ಯಾಚಿಂಗು ಅವೆಲ್ಲ ಸೆಲೆಕ್ಷನ್ ಮಾಡಿಕೊಡ್ತಾರೆ. ಅದು ಬೇಕಾದ್ರೆ ಅಲ್ಲೇ ಸಹ ಪರ್ಚೇಸ್ ಮಾಡ್ಬೋದು. ನಮಗೇನು ಬೇಕಿರಲಿಲ್ಲ, ಸುಮ್ಮನೆ ನೋಡ್ಕೊಳ್ಳೋದಷ್ಟೇ, ನೋಡೋಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಅಲ್ವಾ. ಹಾಗೆ ಎಲ್ಲ ನೋಡ್ಕೊತಾ ಇದ್ವಿ. ಚಿಕ್ಕಪೇಟೆ ಅಂದ್ರೇ ತುಂಬ ಬಿಜಿ ಅಲ್ವಾ, ಫುಲ್ಲು ಜನಸಂದಣಿ ಜಾಸ್ತಿ ಇರುತ್ತೆ. ನಾವು 10 ಗಂಟೆ ಒಳಗಡೆನೇ ಹೋಗಿಬಿಟ್ಟಿದ್ವಿ ಅಲ್ಲಿಗೆ. ಇನ್ನೂ ಆಗ್ತಾನಿಲ್ಲ, ಶಾಪ್ ಓಪನ್ ಆಗ್ತಿದ್ವು ಆಗಲೇ ಇಷ್ಟೊಂದು ಜನ ಸೇರ್ತಾ ಇದ್ದರು. ಒಬ್ಬರಿಂದ ಒಬ್ಬರು ಹಿಂದೆ ತಳ್ಕೊಂಡು ಹೋಗ್ಬೇಕು, ಆ ಥರ ಅಷ್ಟು ರಶ್ ಇರುತ್ತೆ. ಇದು ಸ್ಯಾರಿಗಿಂತ ಇನ್ನು ಡ್ರೆಸ್ಸು ಇಂಥವೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಇಲ್ಲಿ. ಇನ್ನು ಸ್ಯಾರಿ ಏನು ನನಗೇನು ಅಷ್ಟು ಅನ್ನಿಸ್ಲಿಲ್ಲ. ನಾವು ತುಮಕೂರಲ್ಲೇ ಕರೆಂಟ್ ಟೆಕ್ಸ್ಟೈಲಲ್ಲಿ ಮತ್ತು ಎಲ್ಲ ಕಡೆ ತೆಗಿತೀವಲ್ಲ ಅದೇ ಥರನೇ ಅನಿಸುತ್ತೆ. ನಾವು ಅಷ್ಟು ದೂರ ಬಂದು ಇಲ್ಲಿ ಬಟ್ಟೆ ಚಾಯ್ಸ್ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ನಾವು ಇರೋ ಹತ್ರನೇ ಚಾಯ್ಸ್ ಮಾಡಿಕೊಂಡ್ರೆ ಟೈಮು ಸೇವ್ ಆಗುತ್ತೆ, ನಮಗೆ ಅನುಕೂಲನೂ ಆಗುತ್ತೆ. ಇನ್ನು ಮಧ್ಯಾಹ್ನ ಲಂಚ್ ಟೈಮ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಹೋಟೆಲಲ್ಲಿ ಊಟ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇನ್ನೊಂದು ಶಾಪ್ಗೆ ಹೋಗೋಣ ಅಂತಂದು ಇಲ್ಲಿ ಸ್ಯಾರಿ ತಗೊಳ್ತಾ ಇದ್ದೀವಿ ನಾವು. ಈ ನೈಟಿ ನೋಡ್ಸಿದ್ನಲ್ವ, ಅದು ಎಷ್ಟು ವಾಲ್ ಪೋಸ್ಟ್ಗೆ ಅಂತ ಹಾಕಿರೋದು, ಅಷ್ಟು ಉದ್ದ ಹೊಲಿದು ಹಾಕಿದ್ರು ನೈಟಿ. ಈ ಕಡೆ ಮಗ್ಗದ ಸ್ಯಾರಿ ಅಂತ ಹೇಳಿ ಕರ್ಕೊಂಬಂದರು, ಅಷ್ಟೊಂದು ಅಲ್ಲೂ ಸ್ಯಾಟಿಸ್ಫೈ ಆಗಲಿಲ್ಲ. ಅಲ್ಲಿ 1-2 ಸೀರೆ ತೊಗೊಂಡು ಇನ್ನು ಕಲಾಮಂದಿರಿಗೆ ಬಂದ್ವಿ. ಯಾಕಂದರೆ ಸೀರೆ ಲೆಹೆಂಗಾ ತೊಗೋಬೇಕಾಗಿರೋದ್ರಿಂದ ಲೆಹೆಂಗಾ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಈ ಥರ ವೇರ್ ಮಾಡಿ ನೋಡಿದ್ರೆ ಫೋಟೋ ಸೆಷನ್ ಚೆನ್ನಾಗಿರುತ್ತಾ ಅಂತಂದು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲ ಹೆಣ್ಮಕ್ಳು ಈ ಕಡೆ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದರೆ, ಆ ಕಡೆ ಗಂಡು ಮಕ್ಕಳು ಅವರಿಗೆ ಕೋಟು ಸೂಟು ಅವೆಲ್ಲ ತೊಗೊಂಡು ಅವರು ಸಹ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದರು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸಿಂಪಲ್ಲಾಗಿ ಎಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟು ಮಾತ್ರ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕಲೆಕ್ಷನ್ಸ್ ಅಂತೂ ಸ್ವಲ್ಪ ಕಲಾಮಂದಿರಲ್ಲಿ ಬೆಸ್ಟ್ ಅನ್ನಿಸ್ತು. ರೇಟು ಇದರಲ್ಲಿ ಪರವಾಗಿಲ್ಲ, ರೀಸನೇಬಲ್ ಅಂತ ಅನ್ನಿಸ್ತು ನನಗೆ. ನಿಮ್ಗೆ ಯಾರಾದರೂ ಹೋಗಿದ್ರೆ ಕಾಮೆಂಟ್ ಮಾಡಿ. ಇನ್ನು ಎಲ್ಲರೂ ಸಹ ಹೋಗಿದ್ವಲ್ಲ, ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಇದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಅಣ್ಣ ತಮ್ಮಂದರು, ಅವರು ಸಹ ಎಲ್ಲ ಕೋಟ್ ತಗೊಂಡ್ರು ಎಲ್ಲರೂ. ಇನ್ನು ಇದೇ ವಿಡಿಯೋದಲ್ಲಿ ನಾನು ಗಣರಾಜ್ಯೋತ್ಸವಕ್ಕೆ ಭಾನುವಾರ ಬೆಳಗ್ಗೆನೇ ಇರೋದ್ರಿಂದ ನನ್ನ ಮಗಳನ್ನ ಸಹ ರೆಡಿ ಮಾಡಬೇಕಾಗಿತ್ತು. 6:30ಗೆ ಸ್ಕೂಲ್ ಹತ್ರ ಬಿಡಬೇಕಾಗಿರೋದ್ರಿಂದ ಅವಳು ಡ್ಯಾನ್ಸಿಗೆ ಸೇರಿದ್ಲಲ್ವ, ಈ ಡ್ರೆಸ್ ಕೊಟ್ಟಿದ್ರು, ಅವಳಿಗೂ ಸಹ ರೆಡಿ ಮಾಡಿಕೊಂಡು ಇಲ್ಲೇ ಅಮ್ಮನ ಕೆರೆ ಹತ್ರ ನೋಡಿ ಆಗಲೇ ಫ್ಲಾಗ್ ಇದಾಗಿದೆ, ಅಲ್ಲಿ ಧ್ವಜ ಹಾರಿಸಿದ್ರಲ್ವ. ಈ ಕಡೆ ಸ್ಟೇಡಿಯಮಲ್ಲಿ ಇದ್ದಿದ್ದು ಪ್ರೋಗ್ರಾಮ್ ನಮಗೆ ಇಲ್ಲಿ 70ನೇ ಗಣರಾಜ್ಯೋತ್ಸವಕ್ಕೆ ಅಂತಂದು. ಇಲ್ಲಿ ಸಹ ನಾವು ಬೆಳಗ್ಗೆನೇ ಮಗಳು ಡ್ಯಾನ್ಸ್ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ಈಗ ನೈಟ್ ನಾವು ಬರೋ ಅಷ್ಟೊತ್ತಿಗೆ 10-11 ಗಂಟೆ ಆಗಿತ್ತು ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಡು. ಇವಳು ಬೆಳಗ್ಗೆ 6:30 ಇರೋದ್ರಿಂದ ಅವಳು ಸಹ ರೆಡಿ ಮಾಡಿ ತಿಂಡಿ ಕಳಿಸ್ಬಿಟ್ಟು ನಾವಿಲ್ಲಿ ಬರೋ ಅಷ್ಟೊತ್ತಿಗೆ 8 ಗಂಟೆ ಆಯಿತು. 8 ಗಂಟೆಗೆ ಬಂದಾಗ ಇನ್ನೂ ಅಷ್ಟೊಂದು ಜನ ಯಾರೂ ಬಂದಿರಲಿಲ್ಲ. ಅಷ್ಟೊಂದು ಇಲ್ಲಿ ಎಲ್ಲ ಬಂದು ಸ್ವಲ್ಪ ಆದಮೇಲೆ ಬಂದಿದ್ದು. ನೋಡಿ ಎಷ್ಟು ಖಾಲಿ ಇತ್ತಲ್ವ ಸ್ಟೇಡಿಯಮ್ಮು, ಅಷ್ಟು ಫುಲ್ಲಾಗಿದೆ. ಜಾಸ್ತಿ ಸ್ಕೂಲ್ ಮಕ್ಕಳೇ ಬಂದಿರ್ತಾರೆ, ಎಲ್ಲ ಡ್ಯಾನ್ಸ್ ಎಲ್ಲ ಶಾಲೆಯಿಂದನೂ. ತುಮಕೂರಲ್ಲಿ ಮಕ್ಕಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತಲ್ವ ಸ್ಟೇಡಿಯಮ್ಮಲ್ಲಿ, ಜಾಗ ಸಹ ಅಷ್ಟೇ ದೊಡ್ಡದಾಗಿರುತ್ತೆ. ಕರೆಕ್ಟಾಗಿ 9 ಗಂಟೆ ಸರಿಯಾಗಿ ಇಲ್ಲಿ ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ಪರಮೇಶ್ವರಯ್ಯ ಬಂದಿದ್ರು ಸಹ ಅವಸರು. ಅವಾಗ ಬಂದಮೇಲೆ ಇದನ್ನು ಧ್ವಜಾರೋಹಣ ಮಾಡಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಬಂದಾಗ ಎಷ್ಟು ಖಾಲಿ ಇತ್ತಲ್ವ ಸ್ಪೇಸು. ಈಗ ಕುತ್ಕೊಳ್ಳೋಕ್ಕೂ ಸಹ ಜಾಗ ಇಲ್ಲ, ಅಷ್ಟು ಫುಲ್ ಆಗಿಬಿಟ್ಟಿದೆ ಇಲ್ಲೆಲ್ಲನೂ. ಫುಲ್ ರೌಂಡು ಎಲ್ಲ ಅಷ್ಟು ಜನ ಸ್ಕೂಲ್ ಮಕ್ಕಳು ಎಲ್ಲರೂ ಬಂದಿರ್ತಾರಲ್ವ, ಅಷ್ಟು ರಶ್ ಆಗಿದೆ ಈಗ.
ಫುಲ್ಲು ಜಾಸ್ತಿ ಜನ ಇರೋಂಥ ವೀಡಿಯೋ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ಲ, ಫುಲ್ ಬ್ಲರ್ ಆಗಿ ಆಗ್ತಾಯಿತ್ತು. ನಾವು ಜೂಮ್ ಹಾಕಕ್ಕೆ ಹೋದರೂ ಸಹ ಬಿಸಿಲು ಸಹ ಇತ್ತಲ್ಲ, ವೀಡಿಯೋ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ. ಫಸ್ಟಿಗೆ ಮಕ್ಕಳು ಈ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು. ಈ ಸಾಂಗ್ಸ್ ಬಾವುಟ ಇಟ್ಕೊಂಬರೋದು ಅದೆಲ್ಲ ಎಷ್ಟೊಂದು ಜನ ಇತ್ತು, ಅಷ್ಟು ಜನನೂ ಭಾಗವಹಿಸಿದ್ರು ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಈ ಡ್ಯಾನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ನನ್ನ ಮಕ್ಕಳು ಸಹ ಡ್ಯಾನ್ಸ್ ಮಾಡೋಕ್ಕೆ ಹೇಳಿದ್ಮೇಲೆ ವೀಡಿಯೋ ಮಾಡೋಕ್ಕೆ ಹೋದರೆ ಫುಲ್ ಬ್ಲರ್ ಹಾಕೋದಕ್ಕೆ ವೀಡಿಯೋ ಮಾಡಲಿಲ್ಲ ನಾನು. ಸೋಲ್ಜರ್ಸ್ ಡ್ರೆಸ್ ಹಾಕ್ಕೊಂಡು ಮತ್ತು ಎಲ್ಲರೂ 3 ಥರದ್ದು ಇದು ಮಾಡಿಕೊಂಡು ಚೈತನ್ಯ ಟೆಕ್ನೋ ಶಾಲೆ ತುಮಕೂರು, ಇದು ಶ್ರೀ ಚೈತನ್ಯ ಟೆಕ್ನೋ, ಅವರು ಸಹ ಎಲ್ಲ ಅಲ್ಲಿ ಫಸ್ಟೇ ಆಗೋಗಿದ್ದು. 11 ಗಂಟೆಗೆಲ್ಲ ಶಾಲೆ ಹತ್ರ ಬರಬೇಕು ಅಂತ ಹೇಳಿದರು ಮಕ್ಕಳು ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಅವರು ಸಹ ಡ್ಯಾನ್ಸ್ ಮುಗಿಸ್ಕೊಂಡು ಕರೆಕ್ಟಾಗಿ 11 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದರು. ಸ್ಕೂಲ್ ಹತ್ರನೂ ಬೆಳಗ್ಗೆನೇ ಧ್ವಜಾರೋಹಣ ಮಾಡಿದ್ದಾರೆ. ಇಲ್ಲೇ ಆಗಲೇ ಹೊರಗಡೆ ಸಹ ಇಲ್ಲೆಲ್ಲ ಈ ಥರ ಮಾಡ್ಕೊಂಡಿದ್ದಾರೆ, ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಇಲ್ಲೇ ರಿಪಬ್ಲಿಕ್ ಡೇ ಅಂಥದ್ದು. ಅಲ್ಲಿ ಸಹ ಮಕ್ಕಳಿಗೆ ಒಂದು ಫೋಟೋ ಹೊಡ್ಕೊಂಡು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.